ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಆವನಿ ಬೆಟ್ಟ ತೋರಿಸ್ತೀನಿ ನಿಮಗೆ ಇವತ್ತು, ಬನ್ನಿ. ಇದು ಆವನಿ ಬೆಟ್ಟ, ಆವನಿ ದೇವಸ್ಥಾನ. ಇದು ಕಲ್ಯಾಣಿ ಊರೆಲ್ಲ ನೋಡ್ತಿದ್ರಲ್ವಾ? ಅಲ್ಲಿ ಒಂದು ಟೆಂಪಲ್ ಇದೆ, ಇಲ್ಲಿ ಒಂದು ಟೆಂಪಲ್ ಇದೆ. ಬೆಟ್ಟ 400 ಮೆಟ್ಲಿದೆ ಅಂತೆ, ಹತ್ತಬೇಕು. ಇವಾಗ ನೋಡ್ತಿದ್ದೀರಲ್ವಾ ಬೆಟ್ಟ ಹೇಗಿದೆ ಅಂತ. ತಿರುಪತಿ ಮೆಟ್ಲಿಗಿಂತ ಕಮ್ಮಿನೇ ಇದೆ ಅಲ್ವಾ? ಬನ್ನಿ ಮತ್ತೆ ಹತ್ತನ. ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಎಲ್ಲ ಶಿವಲಿಂಗಗಳೇ ಇದೆ ಇದ್ರ ಒಳಗಡೆ ನೋಡಿ. ಅಲ್ಲಿ ಒಂದು ಶಿವಲಿಂಗ ಇದೆ. ಬೆಟ್ಟ ಹತ್ತಕ್ಕೆ ಮುಂಚೆ ಲೆಫ್ಟ್ ಅಲ್ಲಿ ಈ ಟೆಂಪಲ್ ಬರುತ್ತೆ. ಈ ಆವನಿ ಬೆಟ್ಟ, ವಾಲ್ಮೀಕಿ ಬೆಟ್ಟ, ಲವಕುಶರ ಬೆಟ್ಟ ಅಂತ ಕರೀಲಾಗುತ್ತೆ. ಈ ಊರಲ್ಲಿ ಸ್ಪೆಷಲ್ ಏನಂದ್ರೆ, ಎಲ್ಲಿ ನೋಡು ನಿಮಗೆ ಶಿವನಲ್ಲಿ ಕಾಣಿಸುತ್ತೆ. ನನಗೇನೋ ತುಂಬಾ ಕಾಣಿಸಿದೆ. ಇಲ್ಲಿ ಶಿವಲಿಂಗಗಳಿದೆ. ಕೆಳಗಡೆ ಇರುವ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲೂ ಇಲ್ಲೂ ಶಿವಲಿಂಗಗಳು. ಸಮಯ ಇವಾಗ 11 ಕಾಲಾಗಿದೆ. ಬೆಟ್ಟ ಹತ್ತನ ಬನ್ನಿ. ಬೆಟ್ಟದ ಎಂಟ್ರೆನ್ಸ್ ಇದೇನೆ, 400 ಮೆಟ್ಲಿದೆ. ಹತ್ತನ ಬನ್ನಿ. ಎಷ್ಟು ಪಾಸಿಬಿಲಿಟಿ ಆಗುತ್ತೆ, ಟೈಮ್ ಎಷ್ಟು ತಗೊಳುತ್ತೆ ನೋಡೋಣ. ನೋಡಿ, ಸ್ವಲ್ಪ ಮುಂದೆ ಹೋದ್ಮೇಲೆ ಈ ತರ ಬಂದ್ಬಿಡುತ್ತೆ ಸ್ಟೆಪ್ಸ್. ಇಲ್ಲಿ ಫುಲ್ಲು ಊರೆಲ್ಲ ಕಾಣಿಸ್ತಿದೆ ಈ ಬೆಟ್ಟ. ಆಹಾ, ಕಲ್ಲುಗಳು ಯಾರೋ ತಂದು ಹಾಕದ ಹಾಗೆ ಇದೆ. ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀರು ಅದೆಲ್ಲ ತಗೊಂಡು ಹೋಗಿ ಸ್ವಲ್ಪ ಆರಾಮ ಮಾಡ್ಕೊಂಡು ಹೋಗಿ. ನಾನು ತುಂಬಾ ಆರಾಮಾಗಿ ಹೋದೆ. ಕಷ್ಟನೂ ಆಯ್ತು. ಕಷ್ಟ ಇಲ್ದಿದ್ವಿ ಏನಿರಲ್ಲ. ಈ ಕಲ್ಲೆಲ್ಲ ಯಾರ ಮೇಲೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಇವೆಲ್ಲ ನೀಟಾಗಿ ಹಿಂಗೆ ಜೋಡಿಸ್ದಂಗಿದೆ. ಎಲ್ಲಿ ಬಿದ್ದೋಗುತ್ತೋ ಅನ್ನೋ ತರನೂ ಇದೆ ಕೆಲವೊಂದು ಕಲ್ಲುಗಳು. ಗೃಹೆಯಲ್ಲಿ ಹೋದಂಗಿದೆ. ಸಂತಾನ ಇಲ್ಲದವರು ಈ ಕಲ್ಲುಗಳನ್ನ ಜೋಡಿಸಿದ್ರೆ ಸಂತಾನ ಆಗುತ್ತಂತ ಜನಗಳ ವಿಶ್ವಾಸ. ಇಲ್ಲಿ ಕಲ್ಲೆಲ್ಲ ಜೋಡಿಸಿದ್ದಾರೆ ನೀಟಾಗಿ. ಸಣ್ಣದು ದೊಡ್ಡದು ಎಲ್ಲ ಜೋಡಿಸವ್ರೆ. ನಮ್ಮ ಮನೆಯವರು ಕೇಳಿದ್ರು, ನೀವೇನ್ ಜೋಡಿಸಿದ್ರಿ ಅಂತ. ಅಲ್ಲಿ ಮೇಲೆ ಇದೆಲ್ಲ ಆ ಕಲ್ಲು ನಾನೇ ಜೋಡಿಸಿದ್ದೆ ಅಂತ ಹೇಳಿ. ದೊಡ್ಡ ಕಲ್ಲಿದೆ. ನೋಡಿ, ಇವೆಲ್ಲ ನಾನೇ ಜೋಡಿಸಿದ್ದು ಅಲ್ಲಿರೋದು ಅಂತ ಹೇಳ್ದೆ. ಈ ಜಾಗದಲ್ಲಿ ಲವಕುಶರು ಹುಟ್ಟಿದ್ದು, ವಾಲ್ಮೀಕಿ ಇದ್ದಿದ್ದು ಇದೇ ಜಾಗದಲ್ಲೇನೆ. ಲವಕುಶರಿಗೆ ರಾಮಗ ಯುದ್ಧ ನಡೆದಿದ್ದನು ಇದೇ ಜಾಗದಲ್ಲೇನೆ. ಇದೇ ಜಾಗ ಅಂದ್ರೆ ಈ ಬೆಟ್ಟದ ಮೇಲೆ. ಇಲ್ಲಿ ವಾಲ್ಮೀಕಿ ಆಶ್ರಮ ಇದೆ. ಇದೇ ವಾಲ್ಮೀಕಿ ಆಶ್ರಮ. ಪಂಚಪಾಂಡವರ ದೇವಾಲಯ. ಹೊಸದಾಗಿ ಈ ಚಾನಲ್ ನೋಡ್ತಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಫ್ರೆಂಟ್ ಆಗಿದೆ. ಒಂದ್ಸಲ ಆದ್ರೂ ನೀವು ಈ ಬೆಟ್ಟ ಹತ್ತಲೇಬೇಕು. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನನಗೇನೋ ಟ್ರಕ್ಕಿಂಗ್ ಮಾಡ್ದಂಗೆ ಆಯ್ತು. ಮಿನಿ ಟ್ರಕ್ಕಿಂಗ್ ಇದು. ಇನ್ನ ಲೈಫಲ್ಲಿ ಎಷ್ಟು ಬೆಟ್ಟಗಳು ಹತ್ತಬೇಕು ಏನೋ. ಇದೇನು ಪ್ಲಾನ್ ಮಾಡಿದ್ದಿಲ್ಲ, ಅದೇ ಹಾಗೆ ಸಿಗುತ್ತೆ. ಇನ್ನ ಬೆಟ್ಟಗಳು ಹತ್ತೋದಿದೆ ನಮ್ಮ ಲೈಫಲ್ಲಿ.
ಬಟ್ ಗೊತ್ತಿಲ್ಲ ಎಷ್ಟಿದೆ ಅಂತ. ಹೋಟ್ಲಲ್ಲಿ ಇದೆ ಗ್ಯಾರಂಟಿಯಾಗಿ, ನಾನು ಹೇಳಬಲ್ಲೆ. ಯಾಕಂದ್ರೆ ಅದು ನನಗೆ ಅನಿಸ್ತಾ ಇದೆ ಆ ಥರ. ನೋಡಿ, ಹಳ್ಳಿ ಮೇಲೆ ಹೋಗ್ಬೇಕು, ಎಷ್ಟು ದೂರ ಇದಪ್ಪ. ಓಕೆ, ನೋ ಪ್ರಾಬ್ಲಮ್. ಅರ್ಧ ಬಂದಿದ್ದೀವಿ ಅನ್ಸುತ್ತೆ. ಬನ್ನಿ, ಹೋಗ್ತಾ 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 ಮೆಟ್ಲೆ ಬರ್ತಾ ಇದ್ದಲ್ಲಪ್ಪ. ಫ್ಲಾಟ್ ಏರಿಯಾನು ಸ್ವಲ್ಪ ಬಂತು. ಇದೇನೋ ಮಾಡಿದ್ದಾರೆ ಇಲ್ಲಿ. ಓ, ನೀರು ನಿಂತಿದೆಯಾ? ಇಲ್ಲಿ ನೀರು ಇಂದ ಸ್ನಾನ ಮಾಡಿದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತಾರೆ ಅಂತ ಒಂದು ವಿಶ್ವಾಸ. ಇದು ಟೇಕಿಂಗ್ ರೆಸ್ಟ್ ಪ್ಲೇಸ್. ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ನಾವು ರೆಸ್ಟ್ ಮಾಡ್ತೀನಿ ನಾನಿಲ್ಲಿ ತುಂಬ ಹೊತ್ತು. ಯಾಕಂದ್ರೆ ಮಳೆ ಗಿಳೆ ಬಂದ್ರೆ ಇಲ್ಲಿ ಸ್ವಲ್ಪ ಜನ ಕುತ್ಕೊಳ್ಳಿ ಅಂತ ಒಂದು ಮಹಾನುಭಾವ ಇದನ್ನ ಮಾಡಿಸಿದ್ದಾರೆ ಅಂತ ಕೆಳಗಡೆ ಹೇಳಿದ್ರು ನನಗೆ. ಈ ತರ ದೇವ್ರು ಮಾಡಿದ್ದಾರೆ. ಇದೊಂದು ಇನ್ನೂ ಒಂದು ಕಲ್ಲೆಲ್ಲ ಯಾರ ಮೇಲೆ ಇಟ್ಟಿದ್ದಾರೋ ಗೊತ್ತಿಲ್ಲ. ನೋಡಿ, ಇನ್ನೊಂದು ಹೇಳಿದ ಇದ್ದಾನೆ. ಸ್ವಲ್ಪ ಫ್ಲಾಟ್ ಬಂತು ನೋಡಿ. ಎಲ್ಲಿ ಜನ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ನಾನು ಹೋಗೋಷ್ಟ್ರೊಳಗೆ ಹೋಗಿರೋರೆಲ್ಲ ರಿವರ್ಸ್ ಬಂದ್ರು. ಹೋಗಿಲ್ಲ ನಾನು. ಲಾಸ್ಟ್ ಕೊನೆಗೆ 4 ಜನ ಇದ್ರಲ್ಲಿ. 4 ಜನ ಮತ್ತೆ ನಾನು ಕೆಳಗೆ ಇಳಿದ ಮೇಲೆ ಬಂದ್ರು. ಜನ ಸಾಟರ್ಡೆ ಸಂಡೇ ಆದರೆ ಜಾಸ್ತಿ ಇರ್ತಾರೆ ಜನ, ಮಿಕ್ಕಿದ ಟೈಮಲ್ಲಿ ಕಮ್ಮಿ ಇರ್ತಾರೆ ಜನ. ನೀವು ಪ್ಲಾನ್ ಮಾಡಿದ್ರೆ ಸಾಟರ್ಡೆ ಸಂಡೇ ಹೋಗಿ. ನಾನು ಒಂಟಿಯಾಗಿ ಹೋಗಿದ್ದು, 1 ಮ್ಯಾನ್ ಆರ್ಮಿ ತರ ಹೋಗಿದ್ದೆ. ಒಬ್ಬರೇ ಹೋದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ನನ್ನ ಕಷ್ಟ ನಿಂಗೆ ಹತ್ತುವಾಗ ಸೌಂಡು ಗೊತ್ತಾಗುತ್ತೆ ಅನ್ಸುತ್ತೆ ನಿಂಗೆ. ಸ್ಮಾಲ್ ಇದು ನನಗೆ ಗೊತ್ತಿಲ್ದಿರೋ ನಡೆದಿರೋ ಸೀನ್. ಕ್ಯಾಮರಾ ಆನಲ್ಲೇ ಇದೆ, ನಾನು ಹತ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ ಅಂತ ಹಾಕ್ತೆ. ಸ್ವಲ್ಪ ಹತ್ತೋದು, ನಿಂತ್ಕೊಳ್ಳೋದು, ಸ್ವಲ್ಪ ಹತ್ತೋದು, ಸ್ವಲ್ಪ ನಿಂತ್ಕೊಳ್ಳೋದು, ಆ ಥರ. ಹಬ್ಬ ಕೊನೆಗೆ ಬಂದಿದ್ದೀನಿ. ಬೆಟ್ಟ ಮೇಲೆ ಬಂದ್ಬಿಟ್ಟಿದ್ದೀನಿ, ರೀಚ್. ಎಷ್ಟು ಸುಂದರವಾಗಿದೆ. ಇಡೀ ಕೋಲಾರ ಒಳಬಾಗ್ಲು ಎಲ್ಲ ಕಾಣಿಸ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಮೇಲೆಯಿಂದ. ಇಲ್ಲಿ ಸೀತಾ ಪಾರ್ವತಿ ದೇವಸ್ಥಾನ ಇದು. ನಿಮ್ಮೂರಲ್ಲೂ ವಿಶೇಷವಾದ ಜಾಗಗಳಿದ್ರೆ ನಮ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನಂಬರ್ಗೆ ಕರೆ ಮಾಡಿ. ಹತ್ಲಿಕ್ಕೆ ಎಷ್ಟು ಟೈಮ್ ಹಿಡಿಸಿದೆ ಗೊತ್ತಾ? ಜಸ್ಟ್ 2 hours ಅಷ್ಟೇ. ಇಳಿಲಿಕ್ಕೆ 45 minutes ಅಷ್ಟೇ. ಎಷ್ಟು ಟೈಮಲ್ಲಿ ಹತ್ತಿದ್ದೀವಿ ಅಲ್ವಾ? ನಾವೇನು ರೇಸ್ಗೆ ಬಂದಿಲ್ಲ. ಹತ್ತಿದ್ದೀವ ಇಲ್ವಾ ಅದು ಮೈನ್. ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಾ? ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಾಟಾ, ಬೈ ಬೈ, see you. ಎನಿ ಬಿಸ್ನೆಸ್ ಪ್ರಮೋಷನ್ಸ್ ವಿಡಿಯೋಸ್ಗಾಗಿ ಈ ನಂಬರ್ಗೆ ಕರೆ ಮಾಡಿ.